ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಲಸಿನ ಹಣ್ಣಿನ ಬೀಜವನ್ನು ಉಪಯೋಗಿಸಿಕೊಂಡು ಒಂದು ಹಾಲ್ಬಾಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ತಿನ್ನಲಿಕ್ಕೆ ಕೂಡ ತುಂಬ ಸಾಫ್ಟಾಗಿ ರುಚಿಯಾಗಿ ತುಂಬ ಒಳ್ಳೆಯದಿದೆ. ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಾವು ಬಿಸಾಡುವಂಥ ಹಲಸಿನ ಬೀಜವನ್ನು ಉಪಯೋಗಿಸಿಕೊಂಡು ಈ ಥರ ಒಮ್ಮೆ ಖಂಡಿತ ಸ್ವೀಟ್ ಮಾಡಿ ನೋಡ್ಬೋದು. ಹೆಚ್ಚು ದಿನಕ್ಕೇನು ಉಳಿಯುವುದಿಲ್ಲ. ಇದು ಹಾಲ್ಬಾಯಿ ಆದ ಕಾರಣ ಒಂದೆರಡು ದಿವಸಕ್ಕೆ ಮಾತ್ರ ಉಳಿಯುತ್ತದೆ. ಹಾಗೆಯೇ ಫ್ರಿಜ್ಜಲ್ಲಿಟ್ಟರೆ ಮತ್ತೊಂದೆರಡು ದಿವಸ ಇಡ್ಬೋದು ಅಷ್ಟೇ. ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೇ ಇದು ತುಂಬ ರುಚಿ. ನೋಡಲಿಕ್ಕೆ ಕೂಡ ಎಷ್ಟು ಸಾಫ್ಟಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ನಾನಿವತ್ತು ಇದಕ್ಕೆ 10 ಹಲಸಿನಕಾಯಿ ಬೀಜವನ್ನು ತಗೊಂಡಿದ್ದೇನೆ. ಅದನ್ನು ಹೊರಗಿನ ಬಿಳಿಯ ಸಿಪ್ಪೆ ಮಾತ್ರ ತೆಗೆದು ಈ ಥರ ಕಟ್ ಮಾಡಿಕೊಂಡಿದ್ದೇನೆ. ಸಣ್ಣ ಸಣ್ಣ ಕಟ್ ಮಾಡಿಕೊಂಡ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ನಾನಿದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಲಿಲ್ಲ. ಮಿಕ್ಸಿ ಜಾರಿಗೆ ಎಷ್ಟು ದೊಡ್ಡ ಬೇಕು ಅಷ್ಟೇ ದೊಡ್ಡಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ, ಅಂದರೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ. ಅದರ ಜೊತೆಗೆ ಇನ್ಸ್ಟೆಂಟಾಗಿ ನಾವು ಮಾಡ್ತಾ ಇರೋದು, ಹಾಗಾಗಿ 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೇನೆ ಇವತ್ತು. ನಾವು ಮಾಮೂಲಾಗಿ ಹಾಲ್ಬಾಯನ್ನು ಅಕ್ಕಿ ನೆನೆ ಹಾಕಿ ಕಡೆದು ಉಪಯೋಗಿಸ್ಕೊಳ್ತೇವೆ. ಇವತ್ತು ನಾನು ಇನ್ಸ್ಟೆಂಟಾಗಿ ಮಾಡುವ ಕಾರಣ ಅದಕ್ಕೆ ಅಕ್ಕಿ ಹುಡಿಯನ್ನು, ರೆಡಿಮೇಡ್ ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಕ್ಕಿ ಹುಡಿ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಈಗ ನೋಡಿ, ಮೊದಲಿಗೆ ಇದನ್ನು ತರಿಯಾಗಿ ಹುಡಿ ಮಾಡಿಕೊಂಡಿದ್ದೇನೆ. ಇದಕ್ಕೆ ಈಗ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಹುಡಿ ಮಾಡಿದ ನಂತರ ಕಾಯಿ ಹಾಕಿ, ಇಲ್ಲದಿದ್ದರೆ ಬೇಳೆ ಸರಿಯಾಗಿ ಹುಡಿ ಆಗೋದಿಲ್ಲ. ಕಾಯಿ ತುರಿ ಹಾಕ್ಕೊಂಡು ಅದನ್ನು ಪುನಃ ಅದೇ ಥರ ಎಷ್ಟು ಹುಡಿ ಆಗ್ತದೆ ಅಷ್ಟು ಹುಡಿ ಮಾಡಿಕೊಳ್ಳಿ ಫಸ್ಟಿಗೆ. ಆಮೇಲೆ ಅದಕ್ಕೆ ನೀವು ಕಾಯಿ ತುರಿ ಯಾವ ಕಪ್ಪಲ್ಲಿ ಹಾಕಿರ್ತೀವಿ ಆ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಮಿಕ್ಸಿಗೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡು ಅದು ಕಡಿಲಿಕ್ಕೆ ಆಗೋದಿಲ್ಲ. ಮತ್ತು ನೋಡಿ, ಈ ಥರ ನುಣ್ಣಗೆ, ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಬೇಕು. ಅಂದರೆ ನಾವು ಇದರಿಂದ ಕಾಯಿ ಹಾಲು ತೆಗಿತೇವೆ, ಹಾಗಾಗಿ ಅದನ್ನು ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದರಿಂದ ಹಾಲು ತೆಗೆಯುವ. ಈಗ 1 ಕಪ್ಪನ್ನು ನೀರು ನಾನು ರುಬ್ಬುವಾಗ ಹಾಕ್ಕೊಂಡಿದ್ದೇನೆ. ಈಗ 2 ಕಪ್ ನೀರು ಈಗ ಹಾಕ್ಕೊಂಡು ಇದನ್ನು ನುಣ್ಣಗೆ ಹಾಲು ತೆಗೆದುಕೊಳ್ತಾ ಇದ್ದೇನೆ ಸೋಸಿಕೊಂಡು. ಈಗ 3 ಕಪ್ ನೀರಾಯಿತು ನಾನು ಹಾಕಿರೋದು ಇದಕ್ಕೆ. ಇದನ್ನು ಈಗ ಚೆನ್ನಾಗಿ ಒಮ್ಮೆ ಹಿಂಡಿದ ನಂತರ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇನ್ನೂ 1 ಕಪ್ಪು, ಅರ್ಧ ಕಪ್ಪಷ್ಟು ಸಾಕಾಗ್ತದೆ, ಅಥವಾ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಒಮ್ಮೆ ಪಲ್ಸ್ ಮೋಡಲ್ಲಿ ಚೆನ್ನಾಗಿ ಅದನ್ನು 2-3 ಸತಿ ತಿರುಗಿಸಿ. ಆವಾಗ ಅದು ಪುನಃ ಹಾಲು ಬಿಟ್ಕೊಳ್ತದೆ, ಅದರಲ್ಲಿ ಉಳಿದಿರೋ ಹಾಲು ಪುನಃ ಬಿಟ್ಕೊಳ್ತದೆ. ಹಾಗೆ ಅದನ್ನು ಪುನಃ ರುಬ್ಬಿಕೊಂಡು ಪುನಃ ಸೋಸಿ ಈಗ ಪುನಃ ನಾನು ಟೋಟಲ್ 2, ಅಂದರೆ ಒಟ್ಟಿಗೆ 5 ಕಪ್ಪಷ್ಟು ನೀರು ಸೇರಿಸ್ತೇನೆ ನಾನು ಇದಕ್ಕೆ. ಈ ತರಹ ಮಾಡೋದರಿಂದ ನಿಮಗೆ ಹಲಸಿನ ಬೀಜದಲ್ಲಿ ಹಾಗೂ ಕಾಯಿಯಲ್ಲಿ ಇರುವ ಎರಡರಲ್ಲಿ ಇರುವ ಹಾಲು ಕೂಡ ಚೆನ್ನಾಗಿ ನಿಮಗೆ ಹಿಂಡಿ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಇವಾಗ ಉಳಿದಿರೋದು ಇದು ವೇಸ್ಟ್. ಇದು ನಾವು ಎಂತ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಬಿಸಾಡೋದಿನ್ನು. ಈಗ ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಅಕ್ಕಿ ಹುಡಿಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಅದು ಸೈಡಲ್ಲಿರಲಿ. ಬಾಣಲೆಗೆ ಈಗ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಹಾಕಿ ಅದಕ್ಕೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ, ಕಾಯಿ ಹಾಲು, ಹಲಸಿನ ಬೀಜದ ಹಾಲು, ಹಾಗೆಯೇ ಅಕ್ಕಿ ಹುಡಿ 3 ಸೇರಿಸ್ಕೊಂಡು ಅದಕ್ಕೆ ಹುಯ್ದುಕೊಳ್ತಾ ಇದ್ದೇನೆ. ಟೋಟಲಿ ನಾನಿಲ್ಲಿ 5ರಿಂದ 5.5 ಕಪ್ಪಷ್ಟು ನೀರು ಹಾಕಿದ್ದೇನೆ 10 ಹಲಸಿನ ಬೀಜಕ್ಕೆ. ಇದು ನಿಮಗೆ ಅಳತೆ ಸರಿಯಾಗಿ ಆಗಲಿಲ್ಲ ಅಂತಾದರೆ ನಿಮ್ಮ ಪಾಕ ಹೆಚ್ಚು ಕಡಿಮೆ ಆಗ್ತದೆ, ಖಂಡಿತವಾಗಿಯೂ ಸರಿಯಾಗಿ ಬರೋದಿಲ್ಲ ಇದು. ಹಾಗಾಗಿ ಸರಿಯಾಗಿ ನೆನಪಿಟ್ಟುಕೊಳ್ಳಿ. ನೀವು ಯಾವ ಕಪ್ಪು ಉಪಯೋಗಿಸ್ತೀರಿ ಅದೇ ಕಪ್ಪಲ್ಲಿ ಎಲ್ಲವನ್ನು ಕೂಡ ಹಾಕಬೇಕಾಗ್ತದೆ. ಇದು ನೋಡಿ, ಈ ಹಂತಕ್ವರೆಗೆ 10 ನಿಮಿಷ ಕಾಯಿಸಿದ ನಂತರ, ಒಂದು 10 ನಿಮಿಷ ಆಯಿತು ನಾನು ಕಾಯಿಸೋದಿದ್ದನ್ನು. ಕಾಯಿಸಿದ ನಂತರ ಅರ್ಧ kg ಬೆಲ್ಲ ಹಾಕಿದ್ದೇನೆ. ನೀವು ನಿಮ್ಮ ಸಿಹಿಗೆ ಬೇಕಾದಷ್ಟು ಹಾಕಿಕೊಳ್ಬೋದು. ತುಂಬ ಸಿಹಿ ಬೇಕಾದವರು 3/4 kg ಹಾಕ್ಬೋದು. ನಮ್ಮಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ, ಹಾಗೆ ನಾನು ಅರ್ಧ kg ಬೆಲ್ಲ ಹಾಕ್ಕೊಂಡಿದ್ದೇನೆ. ಬೆಲ್ಲ ಹಾಕಿದ ನಂತರ ಅದನ್ನು ಮತ್ತು ಒಂದು 10ರಿಂದ 15 ನಿಮಿಷವರೆಗೆ ಕೈ ಬಿಡದೇನೆ ಅದನ್ನು ಕಾಯಿಸಬೇಕಾಗ್ತದೆ. ಇಲ್ಲದಿದ್ದರೆ ತಳ ಕೂತ್ಕೊಳ್ತದೆ. ತಳ ಕೂತ್ಕೊಂಡ್ರೆ ರುಚಿ ಹಾಳಾಗ್ತದೆ. ತಳ ಕೂತ್ಕೊಳ್ಳಿಕ್ಕೆ ಬಿಡಬೇಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಹೋಗ್ತದೆ, ಹಾಗೆಯೇ ಗಟ್ಟಿ ಆಗ್ತಾ ಬರ್ತದೆ. ಅದು ಅರ್ಧ ಗಂಟೆ ಆಗುವಾಗ ಈ ಅಳತೆಗೆ ಬಂದಿದೆ. ನಿಮಗಿದನ್ನು ಫುಲ್ ಪ್ರೋಸೆಸ್ ಮಾಡಲಿಕ್ಕೆ 3/4ರಿಂದ 1 ಗಂಟೆ ಬೇಕಾಗ್ತದೆ. ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ಮಾಡಲಿಕ್ಕೆ ನನಗೆ ಕರೆಕ್ಟಾಗಿ 1 ಗಂಟೆ ಬೇಕಾಯಿತು.
ಅರ್ಧ ಗಂಟೆಯ ನಂತರ ಪುನಃ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಬೇಕೇ ಅಂತೇನಿಲ್ಲ, ಹಾಕಿದಷ್ಟು ನಿಮಗೆ ಸ್ವೀಟಿಗೆ ತುಪ್ಪವಿದ್ದಷ್ಟು ಅದು ರುಚಿ ಜಾಸ್ತಿ ಆಗ್ತದೆ. ಹಾಗಾಗಿ ಪುನಃ 1 ಸ್ಪೂನ್ ತುಪ್ಪವನ್ನು ನಾನು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಮೊದಲೇ ನಾವು ರೊಟ್ಟಿ ಎಲ್ಲ ಮಾಡಲಿಕ್ಕೆ ಉಪಯೋಗಿಸುವಂಥ ಬಟರ್ ಪೇಪರನ್ನು ಹಾಕಿಕೊಂಡಿದ್ದೇನೆ. ಅದರ ಮೇಲೆ ನಾನು ತುಪ್ಪದ ಪಸೆ ಮಾಡಿಕೊಂಡಿದ್ದೇನೆ ಇರಲಿ ಅಂತ ಹೇಳ್ಕೊಂಡು. ಮತ್ತೆ ಪುನಃ ನಮ್ಮ ಕಾಯಿಸುವ ಕೆಲಸ ಮುಂದುವರಿತಾ ಇದೆ. ಇನ್ನೊಂದು 15 ನಿಮಿಷದವರೆಗೆ ಇದನ್ನು ಕಾಯಿಸಬೇಕಾಗ್ತದೆ. ನೋಡಿ, ಈ ಥರ ಸರಿಯಾಗಿ ಕುದೀತಾ ಇರ್ತದೆ. ಅವಾಗವಾಗ ಅದನ್ನು ಮಗಚಿಕೊಂಡಿರಬೇಕು, ಇಲ್ಲದಿದ್ದರೆ ಹಲಸಿನ ಬೀಜ ಆದ ಕಾರಣ ತಳದಲ್ಲಿ ಕೂತ್ಕೊಳ್ತದೆ ಅದು. ಕರೆಕ್ಟಾಗಿ 45 ನಿಮಿಷ ಆಗುವಾಗ ನೋಡಿ, ಇದು ಕುದಿದು ಈ ಕಲ್ಲರ್ ಹಾಗೂ ಇಷ್ಟು ಕಡಿಮೆ ಆಗ್ತದೆ ಇದನ್ನು ಈಗ ಇದು ಆಲ್ಮೋಸ್ಟ್ ಇದು ಆಗ್ತಾ ಬಂತು. ಇನ್ನೂ ಕೂಡ ಇದನ್ನು ತಳ ಬಿಡುವಾಗ ನೋಡಿ, ಸೈಡಲ್ಲಿ ಗುಳ್ಳೆ ಬರ್ತಾ ಇದೆ, ತಳ ನೋಡಿ ಬಿಡ್ತಾ ಇದೆ. ಅದು ಪೂರ್ತಿಯಾಗಿ ತಳ ಬಿಟ್ಟರೆ ತುಂಬ ಗಟ್ಟಿ ಆಗ್ತದೆ. ಹಾಗೆಯೇ ಸ್ವಲ್ಪ ಮೆತ್ತಗೆ ಬೇಕು ಅಂತ ಹೇಳೋರು ಸ್ವಲ್ಪ ಮೊದಲೇ ತೆಗೆದುಕೊಳ್ಬೋದು. ಈ ಥರ ನೋಡಿ, ಕಾಯಿಸ್ತಾ ಇದು ರೆಡಿ ಆಗ್ತಾ ಬಂತು. ಇದನ್ನು ಈಗ ನಾವು ರೆಡಿ ಮಾಡಿಟ್ಟಂತಹ ಪ್ಲೇಟಿಗೆ ಹಾಕಿಕೊಳ್ಳುವ. ನೋಡಿ ಯಾವ ಹದದಲ್ಲಿ ಇರಬೇಕು ಅಂತ ಹೇಳಿಕೊಂಡು, ಕರೆಕ್ಟಾಗಿ ಅದು ಫ್ಲೋಯಿಂಗ್ ಹಂತದಲ್ಲಿದ್ದರೆ ಇದು ಸಾಫ್ಟಾಗಿ ಬರ್ತದೆ. ನಮ್ಮ ರುಚಿಯಾದ ಹಲಸಿನ ಬೀಜದ ಹಾಲ್ಬಾಯಿ ರೆಡಿ ಆಯಿತು. ಆರಾಮಾಗಿ ಕಟ್ ಮಾಡಲಿಕ್ಕೂ ಬರ್ತದೆ, ಹಾಗೆ ಸಾಫ್ಟಾಗಿ ಕೂಡ ಇರ್ತದೆ. ಮಾಡಲಿಕ್ಕೂ ತುಂಬ ಸುಲಭ, ಹಾಗೆಯೇ ಕಡಿಮೆ ಸಾಮಗ್ರಿಗಳು ಕೂಡ ಸಾಕಿದನ್ನು ಮಾಡಲಿಕ್ಕೆ. ಸಾಯಂಕಾಲದ ಕಾಫಿಗೆ ಬಿಸಿ ಬಿಸಿಯಾಗಿ ಕೊಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇದು ಕಾಯಿಸಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಬೇಕಾಗ್ತದೆ, ಅದೊಂದೇ ಇದರಲ್ಲಿ ಸ್ವಲ್ಪ ಕಷ್ಟದ ಕೆಲಸ. ಬಾಕಿ ಉಳಿದಾಗೆ ತುಂಬ ರುಚಿಯಾಗಿ ಕೂಡ ಇತ್ತು. ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನೀವು ಕೂಡ ಈ ಸೀಸನಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.